soyez prêts pour Aaron Chupa et Albatraoz. C'est parti. C'est parti. Let me tell you all the story about a mouse named Lori. Yeah, Lori was a mouse in a big brown house. She called herself the hoe with the money flow. But fuck that little mouse, 'cause I'm an albatross. Soyez prêts pour Aaron Chupa et Albatraoz. C'est parti. Let me tell you all the story about a mouse named Lori. Yeah, Lori was a mouse in a big brown house. She called herself the hoe with the money flow. But fuck that little mouse, 'cause I'm an albatross. To outer space to find another race. I'm gonna send it to outer space. ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಹಿರಿಯರು ಬಂದಿದ್ದೀರಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು. ಇದನ್ನ ವ್ಯವಹಾರ ಅನ್ನೋದಕ್ಕಿಂತಲೂ ಸೇವೆ ಅನ್ನುವಂತಹ ದೃಷ್ಟಿಯಿಂದ ವ್ಯವಹಾರ ಮತ್ತು ಸೇವೆ ಎರಡು ಕೂಡ ಸಮ್ಮಿಲನವಾದಾಗ ಪ್ರಾಯಶಃ ಏನು ಮಾಡ್ತೇವೆ ಅದರಿಂದ ಸಂತೃಪ್ತಿ ಅದರ ಮಾಲೀಕರಿಗೆ ಅದನ್ನು ನಡೆಸುವವರಿಗೆ ಸಿಗ್ತದೆ. ಅಂತಹ ಒಂದು ಸಂತೃಪ್ತಿ ಅವರಿಗೆ ಸಿಗ್ಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಉದ್ಘಾಟಕರಾಗಿ ಬಂದಿರುವಂತಹ ಶ್ರೀಯುತ ಭಾಸ್ಕರ್ ತಕ್ಕೋಟ್ ಇವರು ದಯವಿಟ್ಟು ಒಂದೆರಡು ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ರೆ ಬಹಳ ಸಂತೋಷ. ನನ್ನ ಶಿಷ್ಯಂದ್ರೆ ಮತ್ತೆಲ್ಲ ಸದಸ್ಯರೇ, ಈ ಮಸ್ಸಲ್ ಝೋನ್ ಅಂತ ಒಂದು ಅತ್ಯಾಧುನಿಕ ಸಲಕರಣೆಯಿಂದ ಕೂಡಿದ ಈ ಹೊಸ ಲೈಫ್ ಸ್ಟೈಲಿಗೆ, ಹೊಸ ಜೀವನಕ್ಕೆ, ಯುವಕರಿಗೆ ಹೊಸ ಚೈತನ್ಯವನ್ನು ನೀಡುವಂತಹ ಈ ಜಿಮ್ಮು ಇವತ್ತು ಸನ್ಮಾನಿತರಿಂದ ಉದ್ಘಾಟನೆಗೊಂಡಿದೆ. ವಿಶೇಷವಾಗಿ ಈ ಜಿಮ್ಮು ನಮ್ಮ ಶಿಷ್ಯನಂದರೆ ನನಗೆ ಹೆಮ್ಮೆ ಆಗ್ತದೆ. ನಮ್ಮ ಪ್ರವೀಣ್ ಮತ್ತು ಫಯಾಜ್ ನಮ್ಮವರೆಲ್ಲ ನಾನು ಬೆಳೆಸಿದ ಯುವಕರು ಇವತ್ತು ಈ ಒಂದು ಕ್ರೀಡೆಯ ಜೊತೆಗೆ ಅದನ್ನು ಇದೇ
ಹೇಗೆ ಉದ್ಯೋಗಾವಕಾಶವನ್ನಾಗಿ ಮಾರ್ಪಡಿಸಬಹುದು, ಅದರಿಂದ ಹೇಗೆ ಉದ್ಯೋಗದಿಂದ ನಮ್ಮ ಜೀವನವನ್ನು ನಿರ್ವಹಿಸಬಹುದು ಮತ್ತು ಒಳ್ಳೆಯ ದೇಶಕ್ಕೆ ಒಂದು ಒಳ್ಳೆಯ ಯುವಕರಾಗಿ ಒಳ್ಳೆಯ ಆಸ್ತಿಯಾಗಿ ಇರ್ಬೋದು ಅಂತ ಈ ನನ್ನ ಶಿಷ್ಯಂದರು ತೋರಿಸ್ಕೊಟ್ಟಿದ್ದಾರೆ. ಅದು ನನಗೆ ಬಹಳ ಖುಷಿಯ ವಿಚಾರ, ನೀವೆಲ್ಲ ಬಹಳ ಸಂತೋಷದ ವಿಚಾರ. ಯಾಕೆಂದರೆ ನಾವೊಂದು ವೆಹಿಕಲ್ ತೆಗಿತೀವಿ, ಅದರ FC ಯಾವಾಗ, ಅದರ ಆಯಿಲ್ ಚೇಂಜ್ ಯಾವಾಗ, ಎಲ್ಲವನ್ನು ನಾವು ನೋಡ್ತಾ ಇರ್ತೇವೆ. ಎಲ್ಲವನ್ನು ನೋಡ್ತಾ ನಮ್ಮ ಮನೆಯವರು ನಮಗೆ ನೆನಪು ಮಾಡ್ತಾ ಇರ್ತಾರೆ. ಆದರೆ ನಮ್ಮ ಶರೀರ ಅದರೊಳಗೆ ಡ್ರೈವ್ ಮಾಡುವಂಥ ನಾವು ಯಾವ ರೀತಿ ಆರೋಗ್ಯದಿಂದ ಇರಬೇಕು ಅಂತ ಸ್ವಲ್ಪ ಕಡಿಮೆ ಆಗಿದೆ. ಈ ಒಂದು ಅವೇರ್ನೆಸ್ ಕಡಿಮೆ ಆಗಿದೆ. ಜನರಿಗೆ ಆರೋಗ್ಯದ ಬಗೆಯಲ್ಲಿ ಒಂದು ಈ ಒಂದು ಎಕ್ಸಸೈಸ್, ಈ ಹೊಸ ಜೀವನ ಶೈಲಿಗೆ ಎಕ್ಸಸೈಸ್ ಭಾರಿ ಮುಖ್ಯವಾಗಿದೆ. ನಾವು ಯಾವುದೇ ಸಂಪತ್ತನ್ನು ನಾವು ಅನುಭವಿಸಬೇಕಾದ್ರೆ ಅದು ನಮ್ಮ ಈ ಶರೀರದಿಂದ ಅನುಭವಿಸಬೇಕಾಗ್ತದೆ. ನಮ್ಮ ಬೇರೆಯವರ ಶರೀರದಿಂದ ಅನುಭವಿಸಲಿಕ್ಕೆ ಆಗುವುದಿಲ್ಲ ನಮ್ಮ ಸಂಪತ್ತನ್ನು. ಹಾಗೆ ಈ ಒಂದು ನಮ್ಮ ಶಿಷ್ಯಂದರು ಎಲ್ಲ ಸೇರಿ ಈ ಮಂಗಳೂರಿನಂಥ ದೊಡ್ಡ ಸಿಟಿಯಲ್ಲಿ, ಅದು ಹೃದಯ ಭಾಗದಲ್ಲಿ ಕ್ಲಾಕ್ ಟವರ್ನ ಎದುರುಗಡೆ, ಒಂದು ಕ್ಲಾಕ್ ಟವರ್ ಅಂದರೆ ಭಾರಿ ಇತಿಹಾಸ ಇದ್ದ ಜಾಗ, ಅಂಥ ಜಾಗದಲ್ಲಿ ಒಂದು ಒಳ್ಳೆಯ ಜಿಮ್ಮನ್ನು ಮಾಡಿ ಜನರಿಗೆ ಒಂದು ಒಳ್ಳೆಯ ಸೇವೆ ಕೊಡಲಿ, ಅದರಿಂದ ಅವರು ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತನ್ನ ಮಾಡೋದ್ರೊಂದಿಗೆ ಈ ದಿನದ ಈ ಕಾರ್ಯಕ್ರಮದ ಉದ್ಘಾಟಕರಲ್ಲಿ ಮತ್ತೊಬ್ಬರಾಗಿರುವಂತಹ ಶ್ರೀ ಲಕ್ಷ್ಮೀಕಾಂತ್ ವರ್ಣಕರ್ ಇವರು ನಮ್ಮೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕು ಅನ್ನಂತ ಕೇಳಿಕೊಳ್ಳುವ. ಸ್ನೇಹಿತರೆ, ಇಲ್ಲಿ ಇದು ಜೋನ್ ನೋಡಿದರೂ ಭಾರಿ ಖುಷಿ ತಂದಿದೆ. ಎಲ್ಲ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಸೇರಿ ಆರೋಗ್ಯ ಸರಿ ಕಾಪಾಡ್ಕೋಬೇಕು. ಇನ್ನೂ ಹೆಚ್ಚೆಚ್ಚು ರೀತಿಯಲ್ಲಿ ಇದು ಎಕ್ಸಸ್ ಆಗಲಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ. ವರ್ಣಕರ್ ಅವರಿಗೆ ಪ್ರಾಯಶಃ ರೋಷನ್ ಫೆರೋ ಅವರು ಈ ಸಭೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದರೆ ಬಹಳ ಸಂತೋಷ. ಎಂಬ ಜಿಮ್ ಅನ್ನು ಮಂಗಳೂರಿನ ಹೃದಯ ಭಾಗದಲ್ಲಿ ಉದ್ಘಾಟನೆ ಮಾಡಲಾಯಿತು. ಅದರ ಮಾಲಕರಾದಂಥ ಫಯಾಜ್ ಮತ್ತು ಪ್ರವೀಣ್ ಅವರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಗಳು. ಯಾಕೆಂದರೆ ಪ್ರವೀಣ್ ಅವರು ಸದಾ ನನ್ನೊಟ್ಟಿಗೆ 6 ವರ್ಷ ನಮ್ಮ ಜಿಮ್ಮಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡಿ, ಬಾಡಿ ಬಿಲ್ಡಿಂಗ್ ಮಾಡಿ, ಇಂಥ ಒಂದು ಜಿಮ್ಮನ್ನು ಓಪನ್ ಮಾಡಲು ಅವರಿಗೆ ಸಹಕಾರಿಯಾದಂಥ ಫಯಾಜ್ ಅವರು ಇಬ್ಬರಿಗೂ ನಾನು ಅವರಿಗೆ ಇವತ್ತು ಚಿರಋಣಿಯಾಗಿದ್ದೇನೆ. ಯಾಕೆಂದರೆ ಪ್ರವೀಣ್ ಅವರು ಬರುವಾಗ ನನ್ನ ಹತ್ರ ಕೇಳಿದ್ರು, ನಮ್ಮ ಜಿಮ್ಮಿಗೆ ಬರುವಾಗ ನಾವೊಂದು ಕೋಚ್ ಆಗಿ ಬರ್ತೇನಂತ. ಇವತ್ತು ಅವರು ನಮ್ಮ ಜಿಮ್ಮಲ್ಲಿ ಕೋಚಾಗಿ ಬಾಡಿ ಬಿಲ್ಡಿಂಗ್ ಮಾಡಿ 6 ವರ್ಷಗಳ ಸೇವೆ ಮಾಡಿ ಅವರೊಂದು ಜಿಮ್ ಮಾಡುವಾಗ ನನಗೆ ಸಹ ತುಂಬ ಖುಷಿ ಆಯಿತು. ಯಾಕೆಂದರೆ ಹುಡುಗರು ಮೇಲೆ ಬರಬೇಕು, ಬೇಡವಾದ ಕೆಲಸ ಮಾಡದೆ ಒಳ್ಳೆಯ ಇನ್ನೊಬ್ಬರಿಗೆ, ನಮ್ಮಿಂದ ನಾವೇನು ಕಲಿತೇವೆ ಇನ್ನೊಬ್ಬರಿಗೆ ಕಲಿಸುವಂಥ ಬುದ್ಧಿ ಶಕ್ತಿ ಬರಬೇಕು. ಪ್ರವೀಣ್ ಮತ್ತು ಫಯಾಜಿಗೆ ನನ್ನ ಧನ್ಯವಾದಗಳು. ಅವರಿಗೆ ದೇವರು ಆಯುರ್ವೇಶ ಕೊಡಲಿ ಅಂತ ನಾನು ಶ್ರೀಯುತ ರೋಷನ್ ಫೆರೋ ಅವರಿಗೆ ಮುಂದೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅನ್ನುವಂಥ ಶ್ರೀಯುತ ದಿನೇಶ್ ಎಂಬ ಒಂದು ಫಿಟ್ನೆಸ್ ಸಂಸ್ಥೆಯನ್ನ ಮಂಗಳೂರು ನಗರದ ಒಂದು ಹೃದಯ ಭಾಗದಲ್ಲಿ ಉದ್ಘಾಟಿಸಿದಂಥ ವರ್ಣಕರ್ ಅವರು. ಪ್ರವೀಣ್ ಈಗಾಗಲೇ ರೋಷನ್ ಹೇಳಿದ ಹಾಗೆ ತೊಕ್ಕೊಟ್ಟಿನಲ್ಲಿ ಸುಮಾರು 6 ವರ್ಷಗಳಿಂದ ಅನೇಕ ಯುವಕರಿಗೆ ಎಲ್ಲರಿಗೂ ಕೂಡ ಒಂದು ಉತ್ತಮ ತರಬೇತಿಯನ್ನ ಕೊಟ್ಟಂತಹ ವ್ಯಕ್ತಿ ಹಾಗೂ ಎಲ್ಲರಿಗೂ ಕೂಡ ಒಂದು ಅಚ್ಚುಮೆಚ್ಚಿನ ನಮ್ಮೆಲ್ಲರ ಪ್ರೀತಿಯಾದಂತಹ ಪ್ರವೀಣ್ ಅವರು. ಆಗ ಅದೇ ರೀತಿಯಲ್ಲಿ ಅವರ ಪಾರ್ಟ್ನರ್ ಆದಂತಹ ಫಯಾಜ್ ಅವರು ಕೂಡ ಈಗಾಗಲೇ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗಿರುವಂತಹ ಒಂದು ಬಾಡಿ ಬಿಲ್ಡರ್. ಅವರು ಕೂಡ ಒಂದು ಮೃದು ಸ್ವಭಾವದ ಒಳ್ಳೆಯ ಒಂದು ವ್ಯಕ್ತಿ. ಅವರು ಇಬ್ಬರು ಒಟ್ಟಾಗಿ ಒಂದು ಈ ಸಂಸ್ಥೆಯನ್ನ ಇಲ್ಲಿ ಮಂಗಳೂರಿನಲ್ಲಿ ಮಾಡಿದ್ದಾರೆ. ಅವರು ಇದರ ಸದುಪಯೋಗವನ್ನ ಇಲ್ಲಿನ ಮಂಗಳೂರಿನ ಎಲ್ಲ ಜನರು ಕೂಡ ಪಡೆಯುವಂತೆ ಆಗಲಿ, ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಧನ್ಯವಾದಗಳು. ಮುಂದೆ ಸುರೇಶ್ ಬಿ ಸಾಲಿಯಾನ್ ಇವರು ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅನ್ನೋದು. ಫ್ರೆಂಡ್ ಆಗಿರುವಂಥ ಪ್ರವೀಣ್, ಅದೇ ರೀತಿ ಫಯಾಜ್ ಇವರು ಹೊಸದಾಗಿ ಒಂದು ಜಿಮ್ಮನ್ನು ಓಪನ್ ಮಾಡಿದ್ದಾರೆ. ಇವರಿಗೆ ನನ್ನ ತುಂಬದ ಅಭಿನಂದನೆಗಳು. ಅದೇ ರೀತಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದನ್ನು ಮುಂದುವರಿಯಲಿ, ದೇವರು ಇವರಿಗೆ ಪೂರ್ಣ ಸಹಕಾರ ಆಶೀರ್ವಾದ ಕೊಡಲಿ ಅಂತ ನಾನು ನಿಲ್ಲಿಸ್ತೇನೆ.